ನಾ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸೆಲ್ ಮನ್ ಪೇಜ್. ಸೊ ಕಳೆದ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಈ ಒಂದು ಜೋಳನ ಪ್ಲಾಂಟೇಶನ್ ಮಾಡಿದ್ದೀನಿ. ಅರೌಂಡ್ ಪಂಪ್ಕಿನ್ ಪ್ಲಾಟ್ಗೆಲ್ಲ ನಾನು ಜೋಳ ಪ್ಲಾಂಟೇಶನ್ ಮಾಡಿದ್ದೀನಿ ಅಂತ. ಸೊ ಆ ಒಂದು ಜೋಳದಲ್ಲಿ ನಿಮಗೆ ಹುಳು ನಿರ್ವಹಣೆ ಯಾವ ಥರ ಮಾಡಬೇಕು ಅಂದರೆ ಏನು ನಮಗೆ ಸೈನಿಕ ಹುಳ ಬೀಳುತ್ತೆ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಒಂದು 3 ಸ್ಪ್ರೇ ಹೇಳ್ತೀನಿ ಅಂತ ಹೇಳಿದೆ. ಸೊ ಆ ಒಂದು ವಿಡಿಯೋ ಭಾಗದಲ್ಲಿ ನಾನೀಗ ಲುಮಿವಿಯಾ ಒಂದು ಪ್ರಾಡಕ್ಟನ್ನು ಸ್ಪ್ರೇ ಮಾಡ್ತಿದ್ದೀನಿ. ಈ ಒಂದು ಲುಮಿವಿಯಾ ಬಂದ್ಬಿಟ್ಟು ನಿಮಗೆ 15ರಿಂದ 20 ದಿನ ಕಂಟ್ರೋಲ್ ಮಾಡುತ್ತೆ ಹುಳುನ. ಎಂಥ ದೊಡ್ಡ ಹುಳ ಇದ್ರೂ ಸಹ ನೀಟಾಗಿ ಹೋಗುತ್ತೆ. ಸೊ ಈ ಒಂದು ಲುಮಿವಿಯಾ ಸ್ಪ್ರೇ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನಪ್ಪ ಅಂದರೆ ನಮಗೆ ವೆಜಿಟೇಟಿವ್ ಗ್ರೋತ್ ಅನ್ನೋದು ತುಂಬ ಎಕ್ಸಲೆಂಟಾಗಿ ಬರುತ್ತೆ. ಕ್ರಾಪ್ ವೆಜಿಟೇಟಿವ್ ಗ್ರೋತ್ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈ ರೀತಿ ಎಕ್ಸಲೆಂಟಾಗಿ ಬರುತ್ತೆ. ಸೊ ನಾನು ಪ್ಲಾಂಟೇಶನ್ ಮಾಡಿದ್ದು ನಿಮಗೆ ಗೊತ್ತೇ ಇದೆ, ಅಕ್ಟೋಬರ್ 13th ಅಂತ ಹೇಳಿದೆ. ಸೊ ಅದಾದ ನಂತರ ನಾನು 23rd ಏನೋ ಸ್ಪ್ರೇ ಮಾಡಿದೆ ಲುಮಿವಿಯಾನ. ಸೊ ಸ್ಟಿಲ್ ನಾವು ನಾನು ಶೂಟ್ ಮಾಡ್ತಿರೋದು 4ನೇ ತಾರೀಕು ಇವತ್ತು. ಸೊ ಸ್ಟಿಲ್ ಇವತ್ತುವರೆಗೂ ನಾನು ಯಾವುದೇ ರೀತಿಯಂಥ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ, ಬರೀ ಲುಮಿವಿಯಾ ಮಾತ್ರ ಮಾಡಿದೆ. ಲುಮಿವಿಯಾ, ಬೆಂಜೆಟು, ಅದ್ರ ಜೊತೆಗೆ ನ್ಯಾನೋ ಯೂರಾನ್ ಹಾಕ್ಕೊಂಡಿದ್ದೆ. ಸೊ ಈ 3 ಹಾಕ್ಕೊಂಡು ಕಾಂಬಿನೇಷನ್ ಸ್ಪ್ರೇ ಮಾಡಿದೆ. ಇನ್ನೂ ಒಂದು 10 ದಿನ ನಾನು ಕಂಟ್ರೋಲ್ ಮಾಡುತ್ತೆ. ಸೊ 10 ದಿನ ಯಾವುದೇ ರೀತಿ ಸ್ಪ್ರೇ ಮಾಡೋದಿಲ್ಲ. ಸೊ ಈ ಒಂದು ಲುಮಿಯೋ ಪ್ರಾಡಕ್ಟಿಂದ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ. ಈಗ ರೈಟ್ ನಾವು ನಮ್ಮ ಒಂದು ಚಿಂತಾಮಣಿ ಭಾಗದಲ್ಲಿ ರೈತರು ಯಥೇಚ್ಛವಾಗಿ ಒಂದು ಕಾರ್ನ್ ಕ್ರಾಪ್ಗೆ ಬೆಂಜೆಟ್ಟು, ಕ್ಲೋರೋ ಹೊಡ್ಕೊಂಡು ತುಂಬ ಲೇಬರ್ ಇಂಟೆನ್ಸಿವ್ ಆಗಿ ಕ್ರಾಪನ್ನು ತೆಗಿತಿದ್ದಾರೆ. ಯಾಕೆ ಅಂದರೆ ಸೊ ಈಗ ನಾವು ಅಬ್ಸರ್ವ್ ಮಾಡೋದಾದರೆ ಒಂದು ಸ್ಪ್ರೇಗೆ ನಾವು ಒಂದು ಬ್ಯಾರಲನ್ನು ಸ್ಪ್ರೇ ಮಾಡಬೇಕಾದ್ರೆ ಲೇಬರ್ಗೆ 500 ರೂಪಾಯಿ ಕೊಡಬೇಕು. ಮತ್ತು ಈ ಒಂದು ಬೆಂಜೆಟ್ಟು ಅದ್ರ ಜೊತೆಗೆ ಕ್ಲೋರೋ ಪರ್ಪಸ್ಸು ಅಥವಾ ಯಾವುದಾದ್ರೂ ರಾಕೆಟ್ ಟೆಕ್ನಿಕಲ್ ಹಾಕೋಬೇಕಾದ್ರೆ 800 ರೂಪಾಯಿ ಆಗುತ್ತೆ. ಸೊ ಎರಡನ್ನೂ ಕಾಂಬಿನೇಷನ್ ಮಾಡಿದ್ರೆ ನಮಗೆ ಒಂದು ವಾರಕ್ಕೆ ಒಂದು ಸ್ಪ್ರೇ ಹೋಗ್ತಾರೆ, ಹುಳು ಬಂದೇ ಬರುತ್ತೆ ಅದರಿಂದ. ಸೊ ಇದನ್ನು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಲಾಂಗ್ ಡ್ಯೂರೇಷನಲ್ಲಿ ನಿಮಗೆ ಕೆಲಸ ಮಾಡುತ್ತೆ ಲುಮಿವಿಯಾ. ಅದ್ರ ಜೊತೆಗೆ ನಮಗೆ ಕ್ರಾಪ್ ವೆಜಿಟೇಟಿವ್ ಗ್ರೋತು ಎಕ್ಸಲೆಂಟ್ ಆಗಿರುತ್ತೆ. ಅದಾದ ನಂತರ ನೆಕ್ಸ್ಟ್ ನನ್ನ ಒಂದು ತೋಟದಲ್ಲಿ ವೀಡ್ ಮ್ಯಾನೇಜ್ಮೆಂಟ್ ಆಗಿ ನಾನು ಈ ಒಂದು ಕಾರ್ನ್ ಕ್ರಾಪಲ್ಲಿ ಏನು ಮಾಡಿದೆ ಅಂದರೆ ಲಾಡಿಸು ಪುಷ್ಟನ ಸ್ಪ್ರೇ ಮಾಡಿದ್ದೀನಿ. ಸೊ ಟೆಂಬೋಟನ್ ಅಂತ ಕರಿತೀವಲ್ಲ ಅದು, ಮತ್ತು ಸೊ ಈ ಒಂದು ಕೆಮಿಕಲನ್ನು ಸ್ಪ್ರೇ ಮಾಡಿದ್ದೀನಿ. ಈ ಒಂದು ಕೆಮಿಕಲ್ ಏನಕ್ಕಪ್ಪ ಅಂದರೆ ನಿಮಗೆ ವೀಡ್ ಮ್ಯಾನೇಜ್ಮೆಂಟಲ್ಲಿ ಎಕ್ಸಲೆಂಟಾಗಿ ಕೆಲಸ ಮಾಡುತ್ತೆ. ನಮಗೆ ಕಂಪ್ಲೀಟ್ ಏನು ಜೋಳದಲ್ಲಿ ಪ್ರತಿಯೊಂದು ಹುಲ್ಲು ಸಹ ಹೋಗುತ್ತೆ. ಸೊ ನಾವು ಅದಕ್ಕೆ ಮೊದಲೇ ಬನ್ನಿ. ಸೊ ಅದಾದ ನಂತರ ನಾನು ವೀಡ್ ಮ್ಯಾನೇಜ್ಮೆಂಟಾಗಿ ಅದಾದ ನಂತರ ಜೋಳದಲ್ಲಿ ನಾನು ವೀಡ್ ಮ್ಯಾನೇಜ್ಮೆಂಟ್ಗಾಗಿ ನಾನು ಲ್ಯಾಡಿಸೋ ಪೂಸ್ಟನ್ನು ಸ್ಪ್ರೇ ಮಾಡಿದ್ದೀನಿ. ಸೊ ಇದರಲ್ಲಿ ಟೆಂಬೋಟನ್ ಅಂತ ನಿಮ್ಗೆ ಗೊತ್ತಿರುತ್ತೆ ಕೆಮಿಕಲು. ಸೊ ಇದನ್ನು ಸ್ಪ್ರೇ ಮಾಡಿದ್ದೀವಿ. ಸೊ ಇದರಿಂದ ನಮ್ಗೆ ಏನಪ್ಪ ಅಡ್ವಾಂಟೇಜಸ್ ಅಂದರೆ ಒಂದು ವಾರದೊಳಗಡೆ ನೀಟಾಗಿ ಏನೆಲ್ಲ ತೋಟದಲ್ಲಿ ಹುಲ್ಲಿರುತ್ತೋ ನಮಗೆ ಆಗದೇ ಇರುವಂಥದ್ದು ಹುಲ್ಲು, ಸೊ ಅದೆಲ್ಲ ನೀಟಾಗಿ ಹೋಗುತ್ತೆ. ಸೊ ಈ ಲ್ಯಾಡಿಸೋ ಪೂಸ್ಟು ಪರ್ ಬ್ಯಾರಲ್ಗೆ ನಿಮಗೆ 1600 ರೂಪೀಸ್ ಬೀಳುತ್ತೆ. ಸೊ ನೀವು ಇದನ್ನು ತೊಗೊಂಬಂದು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಜೋಳದಲ್ಲಿ ನಿಮಗೆ ವೀಡ್ ಮ್ಯಾನೇಜ್ಮೆಂಟ್ ಅನ್ನೋದು ಬರುತ್ತೆ. ಸೊ ಇದಿಷ್ಟು ನಮ್ಮ ಜೋಳದ ರಿಲೇಟೆಡ್ ಮೊದಲನೇ ಸ್ಪ್ರೇ ಮತ್ತು ವೀಡ್ ಮ್ಯಾನೇಜ್ಮೆಂಟ್ ಸ್ಪ್ರೇ ಅದು. ಸೊ ಈ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫೋದರ್ ರಿಲೇಟೆಡ್ ಇನ್ಫಾರ್ಮೇಷನ್ನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಅದುವರೆಗೂ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಜವಾನ್ ಜೈ ಕಿಸಾನ್.